ಅಲ್ಲಿ ವ್ಯಾಪಾರ ಮಾಡೋಕ್ಕೆ ನಮ್ಗೆ ಅಲ್ಲಿ ಇಷ್ಟ ಆಗಲ್ಲ, ಇಲ್ಲೇ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ. ಬೆಂಗಳೂರಲ್ಲೇ ಆವಾಗ ಯಜಮಾನ ಇಲ್ಲಿದ್ನ, ಅದಕ್ಕೆ ಬಂದು ಸತ್ತೋದ್ನ ಕುಡ್ದು ಅದೇ ಜೀವನ ಅಂತಂದಮೇಲೆ ಮಾಡ್ತಾ ಇರಬೇಕು. ಈಗಲೂ ಅದೇ ಕಷ್ಟ. ದೀಪಾವಳಿ ಅಕ್ಕಿ ಕೊಡ್ತಾರೆ, ಕೂಲಿ ಮಾಡ್ತೀನಿ ತಿಂತೀನಿ. ಜನ ಅಂತಂದರೆ ಒಳ್ಳೆಯವರೇ, ಕೆಟ್ಟವರೇ. ಕಳ್ತನ ಸುಳ್ತನ ಮಾಡಬಾರ್ದು. ಕೈ ಬಾಯಿ ಚೆಂದಾಗಿದ್ರೆ ಎಲ್ಲ ಒಟ್ಟ ಇದು ಮಾಡ್ತಾರೆ. ಇವಾಗ ಜಿ ಅಂತಾರೆ, ನಿನ್ನ ಕಾಲ ಹೋಯ್ತು ಅಂತಾರೆ, ಏನೂ ಕೇಳಲ್ಲ. ಕಂಡು ಕಾಣದ ನಮ್ಮೂರು, ಕಂಡು ಕಾಣದ ನಮ್ಮೂರು. ಲಕ್ಷ್ಮಮ್ಮ ಅಂತ, ಯಾವ ಮಾಗಡಿ. ಎಷ್ಟು ವರ್ಷ ಆಯಿತು? ನಾವಿಲ್ಲಿ ಬಂದು 18 ವರ್ಷ ಆಯಿತು. 18 ವರ್ಷ. ಈ ಬೆಂಗಳೂರು ಬರ್ಬೇಕಂತ ಹಿಂಗಲ್ಲ? ಫಸ್ಟ್ ಅದ್ರಕ್ಕಾಯ್ತು, ಬಸ್ಸಲ್ಲಿ ಬರೀವ ನಾವು ಅವಾಗ. ಇವಾಗ ನಮ್ಮದೇ ಗಾಡಿ ಐತೆ. ಮಾಗಡೀಲಿ ಮಾರೋಕ್ಕಾಗಲ್ಲ, ಜಾಸ್ತಿ ಜನ ಹಳ್ಳಿಗಳು ತಂದು ಮಾರ್ತಾರೆ, ಅಲ್ಲಿಂದ ನಾವು ತಗೊಂಬತ್ತೀವಿ. ನಮ್ಮ ಅಪ್ಪವ್ರು ಮುಂಚೆ ಮಾಡೋರು, ಆಮೇಲೆ ನಾವು ನಮ್ಮ ಬುದ್ಧಿ ಕಂಡಾಗಿಂದ ನಾವು ಬರೀವು. ಆಮೇಲೆ ನಮ್ಮ ಮದುವೆ ಆದಮೇಲೆ ಇದೇ ಕೆಲಸ ಮಾಡ್ತಾರೆ. ಅಂದರೆ ಅಪ್ಪರ ಬರೋವಾಗ ನೀವು ಅವ್ರು ಚಿಕ್ಕ ಹುಡುಗಿ, ನಾನು ಮೈಸೂರು ಸರ್ಕಲಾಗಿ ಗೊತ್ತಿದ್ದು ಅವಾಗ. ಇವಾಗ ಮದುವೆ ಆದಮೇಲೆ ನಮ್ಮ ಯಜಮಾನ್ರು ಬರೋರು, ಮಗ, ಆಮೇಲೆ ನಾವು ಮಗ ಮಾಡ್ತೀವಿ. ಏನು ಅದೇ ಎಲ್ಲ ನಮ್ಗೆ ಇದು ಮಾಡೋ ಅನುಕೂಲ ನಮ್ಗೆ ಆಸೆ ಆಯಿತು, ಮಾಡಬೇಕು ಅಂತ ಅನ್ಸೋದು ಮಾಡ್ಬೇಕು. ಬಂದಿದೆ ಮಾಡ್ಕೊಂಡು ಅಲ್ಲಿ ವ್ಯಾಪಾರ ಮಾಡೋಕ್ಕೆ ನಮ್ಗೆ ಅಲ್ಲಿ ಇಷ್ಟ ಆಗಲ್ಲ, ಇಲ್ಲೇ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ನಾವು ಬೆಳಿತೀವಿ, ಅಷ್ಟು ನಾವು ನಮ್ಗಾಗೋಷ್ಟು ಬೆಳ್ಕೊತೀವಿ, ಮಿಕ್ಕಿ ತಗೊಂಡು ಬರ್ತೀವಿ. ಈ ಕೆಲಸ ಮಾಡೋಕ್ಕಿಂತ ಮುಂಚೆ ಕೂಲಿ ಕೆಲಸ, ತೋಟದ ಕೆಲಸ ಎಲ್ಲ ಮಾಡ್ತಿದ್ದು. ಮನೆ ಸ್ವಂತ ಐತೆ, ತೋಟನೂ ಐತೆ. ಇಲ್ಲಿ ನಾವು ತರಕಾರಿ ತಗೊಂಬಂದು ಇದೆ ಒಟ್ಟಿನಲ್ಲಿ ಇದೆ ಜೀವನ. ಆದರೆ ಮನೆ ತೋಟ ಎಲ್ಲ ಐತೆ. ನಮಗೆ 3 ಜನ, ಮಗ 2 ಹೆಣ್ಮಕ್ಳು, ಎಲ್ಲ ಬರೀ ಎಸ್ ಅಷ್ಟೇ ಓದಿರೋದು. ಅವ್ರಿಗಿಬ್ರು ಮದುವೆ ಆಗೋಗದೆ, ಈ ಹಬ್ಬ ಅವನೇ ಕೆಟ್ಟೋದ್ರೆ ಏನು ಮಾಡೋಕ್ಕಾಗಲ್ಲ, ಹೋಗ್ಬಿಡ್ತದೆ. ಇರೋದು ಚೆನ್ನಾಗಿ ಮಳೆ ಇಲ್ಲ ಎಂದು ದಿವಸ ಚೆನ್ನಾಗಿ ಮಾರ್ಕೊಂಡು ಹೋಗ್ತೀವಿ. ಇದ್ದ ದಿವಸ ಮಳೆ ಹುಯ್ದು ಅದು ಇದು ಅಂತಂದರೆ ತೊಂದರೆ ಆದರೆ ಕಷ್ಟ. ಮಸ್ತಂಗೆ ಆಗೈತಿ, ಎಷ್ಟು ಸರಿ ಆಗೋಯ್ತು ಹಂಗೇನೆ. ಅಲ್ಲಿಂದ ಬಂದಾಗ ಇಲ್ಲೇ ಮಳೆ ಹಿಡ್ಕೊಂಬಿಟ್ಟೈತಿ. ಆವಾಗ ತಿರ್ಗಾ ವಾಪಸ್ ಅರ್ಧ ತಾಂಡೋಕ್ಕಾಗದೆ ಬಿಡೋಕ್ಕಾಗದೆ ಅರ್ಧ ಮಾರಿ ಹಿಂಗೆ ನೆನ್ಕೊಂಡು ಇಲ್ಲೇ ಮಾಡ್ಕೊಂಡು ಹಂಗೆ ನಾವೇ ಮಾಡ್ಕೊಂಡು ಹೋಯ್ತೀವಿ. ಏನು ಮಾಡೋಕ್ಕಲ್ಲ, ಒಂದು ಸ್ಲಾಸು ಒಂದು ದಿವಸ ಆಯ್ತದೆ, ಒಂದು ಸಾಗಲ್ಲ, ಹಿಂಗೆ ಏನು ಮಾಡೋಕ್ಕಲ್ಲ. ಅದೇ ಜೀವನ ಅಂತಂದಮೇಲೆ ಮಾಡ್ತಾ ಇರಬೇಕು. ಜನ ಅಂತಂದರೆ ಒಳ್ಳೆಯವರೇ, ಕೆಟ್ಟವರೇ. ಚೆನ್ನಾಗಿ ಮಾತಾಡಿದ್ರೆ ಅವರು ಚೆನ್ನಾಗಿ ಮಾತಾಡ್ತಾರೆ, ಇಲ್ಲ ಅಂದರೆ ಅವರು ದುರಹಂಕಾರವಾಗಿ ಮಾತಾಡ್ತಾರೆ. ನಾವು ಒಳ್ಳೆಯದಾಗಿದ್ದರೆ ನಮ್ಮನ್ನು ಚೆನ್ನಾಗಿ ಮಾತಾಡ್ತಾರೆ. ಇಲ್ಲಿಗೆ ಹೋಗ್ಬೇಕು, ಇಲ್ಲೇ ತಗೋಬೇಕು ಅಂತ ಹುಡುಕೊಂಬರ್ತಾರೆ. ನಮ್ಮದು ಸತ್ತಿಗಲ್ಲ, ನಾನು ಕೊಟ್ಟಿರೋದು ದೊಡ್ಡ ಭೂವಳ್ಳಿ, ಹೆಸರು ನಂಜಮ್ಮ. ಬೆಂಗಳೂರಿಗೆ ಬಂದು 50 ವರ್ಷ ಆಗದೆ. 50 ವರ್ಷ ಆಗದೆ. ಮಕ್ಕಳು ಮರಿ ಇಲ್ಲಿ ನಾವು ಕೂಲಿ ಮಾಡೋದು, ಯಜಮಾನ್ರಿಲ್ಲ, ಹಿಂಗೆ ತರಕಾರಿ ಬಿಡಿಸೋದು, ಕಾಯಿ ಪಾಯಿ ಬಿಡಿಸ್ಕೊಟ್ರೆ ಒಂದಷ್ಟು ತರಕಾರಿ ಕೊಡ್ತಾರೆ, ಎತ್ಕೊಂಡು ಜೀವನ. ಬೆಂಗಳೂರಲ್ಲೇ ಆವಾಗ ಯಜಮಾನ ಇಲ್ಲಿದ್ನ, ಅದಕ್ಕೆ ಬಂದು ಸತ್ತೋದ್ನ ಕುಡ್ದು. ಇವಾಗ ಜೀವನ ಮಾಡೋದು ಹೆಂಗೆ, ಮಕ್ಕಳನ್ನ ಎಲ್ಲ ಚಿಕ್ಕ ಮಕ್ಕಳು ಎಲ್ಲ ಮದುವೆ ಮಾಡಿ ದಾರಿಗೆ ತಂದೀನಿ. ಈಗ ನಾನು ಇನ್ನೂ ಕಷ್ಟಪಡ್ತಾವನಿ. ಆಗಿತ್ತು ಮದುವೆ ಆಗಿನೇ ಕರ್ಕೊಬಂದದು ಇಲ್ಲಿಗೆ. ಅವ್ರಿಗೆ ಕೆಲಸ ಕೂಲಿ ಇತ್ತು, ಇಲ್ಲಿ ಕೆಲಸ ಇತ್ತು, ಅವ್ರು ತೀರೋಗ್ಬಿಟ್ರು ಕುಡಿದು. ಆಮೇಲೆ ಇನ್ನು ನಾವು ಊರಿಗೆ ಹೋಗೋಕೆ ನಮ್ಗೆ ಅದಿತ್ತಾನ ಇಲ್ಲ, ಇಲ್ಲೇ ಜೀವನ ಮನೆ ಒಂದಿಷ್ಟಾಗಲ್ಲ. ಮನೆ ಅದ, ಬಾಡ್ಗೆ ಮನೇಲಿ ಇದು ಮಗ ಅವನೇ, ಮಕ್ಕಳು ಮೊಮ್ಮಕ್ಕಳು ಅವರೇ, ಅವ್ರವ್ರ ಜೀವನ ಅವ್ರು ಮಾಡ್ತಾರೆ. 5 ಜನ ಮಕ್ಕಳು, 6ರಲ್ಲಿ 1 ಸತ್ತೋಯ್ತು, ಈಗ 5 ಜನ ಮಕ್ಕಳವ್ರೆ. ಅಯ್ಯೋ ಕಷ್ಟ ಇತ್ತು ಅವಾಗ, ಕೂಲಿ ಮಾಡ್ಕೊಂತೀನಿ ಹೆಂಗಪ್ಪ ಬರೋದು ಅನಿಸ್ತಿತ್ತು. ಆಮೇಲೆ ಒಗ್ಗದ ಮೇಲೆ ಈಗ ಏನು ಅನಿಸಲ್ಲ, ಹೆಂಗೆ ಜೀವನ ಮಾಡ್ತೀನಿ, ಮನೆಗೇನ ಕೆಲಸ ಮಾಡ್ತೀನಿ, ಮಕ್ಳಿಗೆ ಸ್ನಾನ ಮಾಡಿಸ್ತೀನಿ, ಒಟ್ಟು ಜೀವನ ನಡೀತದೆ ಅಂತ ಇದ್ದೀವಿ. ಮನೆ ಕೆಲಸ ನಾನಾ
ಅಪ್ಪ ನಾನು ಹೇಳ್ದದು ಈ ಕತೆ ಜೀರ್ಗ ಮಾಡೀನಿ, ಛತ್ರದಲ್ಲಿ ಕೆಲಸ ಮಾಡಿದ್ದೀನಿ, ಎಲ್ಲ ಕಷ್ಟಪಟ್ಟಿದ್ದೀನಿ ನಾನು. ಫಸ್ಟ್ಗೆ ಬೆಂಗಳೂರಲ್ಲಿ ಬಂದು ಕೆಲಸ ಮಾಡಿದ್ದೆ ಅದು. ಫಸ್ಟು ಹೂವು ಕಟ್ತಿದ್ವು, ಹೂವು ವ್ಯಾಪಾರ ಮಾಡ್ತಿದ್ವು. ಅದು ಬಿಟ್ಟು ಆಮೇಲೆ ಯಜಮಾನ ತೀರೋದ್ಮೇಲೆ ಅಲ್ಲಿ ಇಲ್ಲಿ ಎಲ್ಲೋ ಕರೆದವ್ರ ಹತ್ರ ಮಕ್ಳಿಗೆ ಸ್ನಾನ ಮಾಡಿಸೋದು, ಕರೆದವ್ರ ಹತ್ರ ಮಾಡೋದು, ಮಾತಾಡೋದು. ಅವ್ರೇನು ಅಷ್ಟಾಗಿ ಓದಿಲ್ಲ, ಒಂದು ಸ್ವಲ್ಪ ಗೌರ್ಮೆಂಟಲ್ಲಿ ಓದಿಸೋಕೆ ಯಜಮಾನ ತೀರೋಗ್ಬಿಟ್ನಾ, ಓದ್ಸೋಕ್ಕೆ ಶಕ್ತಿ ಇಲ್ಲ. ಒಂದು ಸ್ವಲ್ಪ ಓದಾರೆ ಎಸ್ ಎಲ್ ಸಿ ಏನು ಕೆಲಸ? ಎಸ್ ಇಲ್ಲ, ಅವ್ರವ್ರ ಗಂಡನ ಮನೆ ಕಳಿಸ್ಬಿಟ್ಟು 3 ಹೆಣ್ಣು ಮಕ್ಕಳು. ಎಸ್ ಎಲ್ ಸಿ ಓದವ್ರೆ. ಒಬ್ಳು ಊರು ಕೊಟ್ಟಿನಿ ಪಣತಳಿಗೆ, ಇಬ್ಬರು ಇಲ್ಲೇ ಮದುವೆ. ಚನ್ನಪಟ್ಟಣಕ್ಕೆ ಒಬ್ಬಳು, ಬೆಂಗಳೂರಿಗೂ ಅಷ್ಟೇ. ಅಯ್ಯೋ ಏನು ಆದಾಯ ಇಲ್ಲಪ್ಪ. ಅವಾಗ ಕೂಲಿ ಮಾಡಿದ್ರು ಉಂಟು ಇಲ್ಲ, ತರೋದು 1 kg ಅಕ್ಕಿ ಅನ್ನ ಬೇಯಿಸೋದು ತಿನ್ನೋದು ಹಿಂಗೆ ಮಾಡ್ಕೊಬಂದು. ಈಗಲೂ ಅದೇ ಕಷ್ಟ. ದೀಪಾವಳಿ ಅಕ್ಕಿ ಕೊಡ್ತಾರೆ, ಕೂಲಿ ಮಾಡ್ತೀನಿ ತಿಂತೀನಿ. ಈಗಲೂ ಮನೆ ಕೆಲಸ? ಇವಾಗಲೂ ಮಕ್ಕಳು ನೀರು ಒಯ್ಯೋದು, ಕಾಯಿ ಬಿಡಿಸೋದು, ಆ ಹೂವು ಎತ್ತಾಕೋದು ಇದೇ ಮಾಡ್ತಾ ಇದ್ದೀನಲ್ಲ. ಏನು ಅನುಕೂಲ ಇದೆ ನಮಗೆ? ಏನು ಅನುಕೂಲ? ಕೂಲಿ ಮಾಡೋದು ತಿನ್ನೋದು ಅಷ್ಟೇ. ಮನೇನೂ ಅದೇ ಚಿಕ್ಕದು, ಇಲ್ಲೇ ಸ್ವಂತ ಮನೆ, ಒಂದು ಚಿಕ್ಕ ಮನೆ. ದೊಡ್ಡದು ಬಂದ್ ಮಾಡ್ಕೊಂಡಿದ್ದು? ಬಂದ್ ಮಾಡ್ಕೊಂಡಿರು. ಯಜಮಾನ ಇದ್ದಾಗಲೇ ಮಾಡಿದ್ದು. ಅದು ನಮ್ಮ ಭಾವ ಮಾಡ್ಕೊಟ್ಟಿತ್ತು. ನಮ್ಮ ಯಜಮಾನ್ರ ಅಣ್ಣ ಅವರು ಸತ್ತೋಗವ್ರೆ, ನಮ್ಮ ಯಜಮಾನ್ರು ಸತ್ತೋಗವ್ರೆ. ಇಲ್ಲಿ ರೈಲು ಪಟ್ಟ ಕಡೆ ಇದ್ದೀವಿ. ರೈಲು ದೇಶಿನ ಹತ್ರ ಅಲ್ಲಿ ಅದು. ಇವಾಗ ಇದೇನೆ ತರಕಾರಿ ಇರ್ಕಡೆ. ಯಜಮಾನ ಇಲ್ಲ ಸತ್ತೋದ್ನಲ್ಲ. ಏನು ಮಾಡ್ತಿದ್ರು ಅವಾಗ ಕೆಲಸ? ಆವಾಗ ಅದು ಯಾವುದೋ ಒಂದು ಗೌರ್ಮೆಂಟ್ ಕೆಲಸ ಅಂತ ಹೋಗ್ತಿದ್ವಿ. ಗೌರ್ಮೆಂಟ್ ಕೆಲಸ ಬರಲಿಲ್ಲ? ಬಂದಿಲ್ಲ. ಮಕ್ಕಳಿಗೆ ಗೌರ್ಮೆಂಟ್ ಕೆಲಸ ಆಯಿತು, ಬಂತು ಮಗನಿಗೆ ಬಂತು. ಅವನು ಅಷ್ಟಿಲ್ಲ, ಹೋದ್ರು ಕೂಲಿ ಆಗರಿಲ್ಲ. ಅದು ಎಂಥದನ್ನ ಹೇಳ್ತಾರೆ, ಅದ ರಜೆನೇ ಕೊಡಲ್ರು. 7 ಗಂಟೆಗೆ ಹೋಯ್ತಾನೆ, ಹೋಗದೆ ದಿನಕ್ಕೆ ಬಿಟ್ಟು ಹೋಗು ಅಂತಾರೆ. ಅದು ಎಂಥದೋ ಕೆಲಸ, ಅದು ಗೊತ್ತಿಲ್ಲ. ಅಷ್ಟೇ. ಆವಾಗಲೇ ನನ್ನ ಮಗನೇ ಒಂದು ಹೂವು ತಂದು ಮಾರಮ್ಮು ಅಂತ ಮಾರೋದು ಕಲ್ತ್ಕೊಂಡು ಹೂವು ಮಾರ್ತಿದ್ಮೇಲೆ ಅದು ಆಗದೆ ಹೋಯ್ತು. ಆಮೇಲೆ ಮನೆ ಕೆಲಸ ಅದು ಇದು, ಮಕ್ಳಿಗೆ ನೀರು ಪಾರು ಹಾಕೋದು, ಮನೆ ಕೆಲಸ ಕರೆದ್ರೆ ಪಾತ್ರೆ ಗೀತ್ರ ತೊಳಿ ಅಂದ್ರೆ ತೊಳೆಯೋದು, ಮಕ್ಳಿಗೆ ನೀರು ಹಾಕೋ ಅಂದ್ರೆ ಹಾಕೋದು ಅಷ್ಟೇ. ಕರೀತಾರೆ ಹೀಗೆ ನಿಮ್ಗೆ ಗುರ್ತಾದವ್ರು ಯಾರ್ಯಾರು, ಇವಜ್ಜಿ ಉಯ್ತಾಳೆ ಅಂತ ಒಬ್ರಿಗಿಂತ ಒಬ್ರು ಹೇಳ್ತಾರೆ. ಅದೇನೇ ಮಾಡೋದು. ಹೋಗ್ಬಿಟ್ಟದಲ್ಲ, ಇಲ್ಲೇ ಊರ ಕಡೆ ಹೋಗೋಕ್ಕಾಗಲ್ಲ. ಅಲ್ಲಿ ಹೋಗಿ ಕೂಲಿ ಮಾಡಿ ಪಾಲಿ ಮಾಡಿ ತಿನ್ನೋಕ್ಕಾಗಲ್ಲ. ಇಲ್ಲಾದರೆ ಯಾರು ಸಿಗ್ತದೆ, ಒಂದು ಮನೆ ಕೆಲಸ ಒಂದು ಏನೋ ಸ್ವಲ್ಪ ಸಿಗ್ತದೆ ಮಾಡಿ. ಊರಲ್ಲಿಲ್ಲ, ಕೂಲಿ ಮಾಡೋಕ್ಕಾಗಲ್ಲ. ಬಿಸಿಲು ಬೆಂಕಿಲಿಗೆ ಯಾಕಾಗದ ನಮ್ಮ ಕೈಲಿ. ಈಗ ನೆಳ್ಳಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು ಅಷ್ಟೇ. ನಮಗೆ ಒಳ್ಳೆ ತನಕ ಅವರು ಒಳ್ಳೆತಾನೆ ನೋಡಿ. ಇವ್ರು ಯಾರೋ ಯಾರೋ ನಮಗೆ ಕೆಲಸ ಮಾಡೋದಕ್ಕೆ ಒಂದಷ್ಟು ತರಕಾರಿ ಕೊಟ್ಟು ಕಳಿಸ್ತಾರೆ. ಒಳ್ಳೆ ಒಳ್ಳೆತಾನೆ. ಕಳ್ತನ ಸುಳ್ತನ ಮಾಡಬಾರ್ದು. ಕೈ ಬಾಯಿ ಚೆಂದಾಗಿದ್ದರೆ ಎಲ್ಲ ಒಟ್ಟ ಇದು ಮಾಡ್ತಾರೆ. ಅನುಭವ ನಮ್ಮ ಈಗಿನ ಕಾಲದವ್ರಿಗೆ ಏನು ಹೇಳೋದ, ನಮ್ಮ ಮಾತು ಕೇಳೋಲ್ಲ. ಈಗಿನವರು ಕೇಳೋಲ್ಲ. ಹೋಗಜ್ಜಿ ಅಂತಾರೆ, ನಿನ್ನ ಕಾಲ ಹೋಯ್ತು ಅಂತಾರೆ, ಏನೂ ಕೇಳೋಲ್ಲ. ಒಳ್ಳೇದು ಹೇಳೋಕೆ ಹೋದ್ರೆ ಕೆಟ್ಟದ್ದು ಬರ್ತದೆ. ಕೇಳಲ್ರು ಈಗಿನ ಕಾಲದ ಮಕ್ಕಳು.